ಎಲ್ಲ ವಿಶೇಷವಾಗಿ ಮಾಜಿ ಸಹೋದರರಾದಂಥ ಹನುಮಂತ ಹೋಗಿದ್ದಾರೆ, ಶ್ರೀನಿವಾಸ ಹೋಗಿದ್ದಾರೆ, ಜಾಲದಿಂದ ಇದ್ದಾರೆ ಮತ್ತು ಅನೇಕ ಶಿವಮೂರ್ತಿ ಇದ್ದಾರೆ, ರವೀಂದ್ರ ಇದ್ದಾರೆ. ಒಬ್ಬೊಬ್ಬರು ಒಳ್ಳೆ ಸಮಯ ಆದರೆ ಸಮಯ ಆದರೆ ನೀವುಗಳೇ ಬಹಳ ಹೋಗ್ತಿದ್ದೀವಿ ಎಲ್ಲ ಪಾಠ ಮಾಡಿಬಿಟ್ಟು ವಿಧಾನಸಭೆಗೂ ಲೋಕಸಭೆಗೂ ವ್ಯತ್ಯಾಸ. ಇದನ್ನು ತಾವು ವಿಧಾನಸಭಾ ಸದಸ್ಯ ಒಂದು ಕ್ಷೇತ್ರ, ಲೋಕಸಭಾ ಸದಸ್ಯ 2 ಕ್ಷೇತ್ರ. ಇದನ್ನ ನಾವು ಗಮನಿಸ್ತೀವಿ. ಎರಡನೇ ಏನಾಗ್ತದೆ, ವಿಧಾನಸಭಾ ಸದಸ್ಯರು ಬೆಂಗಳೂರಲ್ಲೇ ಇಲ್ಲ ಕ್ಷೇತ್ರದಲ್ಲಿ, ಲೋಕಸಭಾ ಸದಸ್ಯರು 1 ವರ್ಷದಲ್ಲಿ 8 ತಿಂಗಳ ಕಾಲ 8 ತಿಂಗಳು ಅವರು ಉಳಿದ 4 ಆ 4 ತಿಂಗಳಲ್ಲಿ ಅವ್ರ ಸಮಯ ಹೆಂಡತಿ ಮಕ್ಕಳಿಗೆ ಮನೆ ಅನುಭವಿದ್ದು ಆರೋಗ್ಯ ಮಕ್ಕಳು ಏನಾದರೂ ನೋಡ್ಕೊಳ್ತೀವಿ. ಇದು ಯಾರಾದರೂ ಲೋಕಸಭೆ ಸದಸ್ಯರನ್ನು ಅವರು ಎಲ್ಲಿ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಆದ್ರಿಂದ ಸಾಮಾನ್ಯವಾಗಿ ಜನಗಳ ಭಾವನೆ ಏನು ಬರ್ತದೆ ಅಂದ್ರೆ, ಜನ ಇವತ್ತು ನಮ್ಮ ಪ್ರಜಾತಂತ್ರದಲ್ಲಿ ವಿವಿಧ ಹಂತದಲ್ಲಿ ಪ್ರಾತಿನಿಧ್ಯ ಇದೆ. ಅದು ಗ್ರಾಮ ಪಂಚಾಯತ್ ಶುರುವಾಗುತ್ತೆ. ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪರಿಷತ್ ಚುನಾವಣೆ, ನಗರಸಭೆ ಚುನಾವಣೆ, ಕಾರ್ಪೊರೇಷನ್ ಚುನಾವಣೆ, ಕೋಆಪರೇಟಿವ್ ಸೊಸೈಟಿ ಚುನಾವಣೆ, ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆ, ಅದಾದಮೇಲೆ ವಿಧಾನಸಭೆ ಮತ್ತು ಲೋಕಸಭೆ. ಈಗ ನಡೀತಾ ಇರತಕ್ಕಂಥ ಚುನಾವಣೆ ಲೋಕಸಭೆ. ದೇಶದ ಇದು ರಾಷ್ಟ್ರ ಪಂಚಾಯತಿ ಲೋಕಸಭೆ, ರಾಜ್ಯ ಪಂಚಾಯತಿ ವಿಧಾನಸಭೆ, ಜಿಲ್ಲಾ ಪಂಚಾಯತ್ ಜಿಲ್ಲಾ ಪರಿಷತ್, ತಾಲೂಕು ಪಂಚಾಯತಿ ತಾಲೂಕು ಪಂಚಾಯತ್, ಗ್ರಾಮ ಅವರ ಅಕ್ಷರಗಳಿಗೆ ಮನಮೋಹನ್ ಸಿಂಗ್. ನಾನು ಬಹಳ ಚಿಕ್ಕಂದಿನಿಂದ ಬಹಳ ಕಡಿಮೆ ವಯಸ್ಸಿನಿಂದ ನಾನು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆದು ಬಂದಿದ್ದೇನೆ. ಜವಾಹರ್ಲಾಲ್ ನೆಹರು ಅವರ ಮನೆಯಿಂದ ಹಿಡಿದು ಈಗ ಸೋನಿಯಾ ಗಾಂಧಿಯವರ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಆಮೇಲೆ ನಿಮ್ಮ ರಾಜೀವ್ ಗಾಂಧಿ, ನರಸಿಂಹರಾಯ, ಮತ್ತೆ ನಂತರ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಅಡ್ಕೊಂಡು ನಾನು ಪಾರ್ಲಿಮೆಂಟಲ್ಲಿ ಮೊದಲಿಂದ ಈ ಸದಸ್ಯ ನಾವೀಗ ಇವ್ರ ಜೊತೆಗೆ ಹೊರಗಡೆಯಿಂದ ನಾವು ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಕಾರ್ಯಕರ್ತಿ ಸುಮತಿ ಸದಸ್ಯರಾಗಿರೋದ್ರಿಂದ ಅವರು ನಾವು ಅನೇಕ ಸಾರಿ ಸೋನಿಯಾ ಗಾಂಧಿ ಅವರ ಸೇರ್ತಾರೆ. ಪರಸ್ಪರ ಬಹಳ ಸೌಜನ್ಯಮೂರ್ತಿ, ಒಳ್ಳೆಯ ವ್ಯಕ್ತಿ. ಈ ದೇಶವನ್ನ ಜವಾಹರ್ಲಾಲ್ ನೆಹರು 19 ವರ್ಷ, ಇಂದಿರಾ ಗಾಂಧಿ ಅವರು 17 ವರ್ಷ ಅಧಿಕಾರ ಮಾಡಿದರು. ಇವರು ಕೇವಲ ಅವರು ಲಂಡನ್ನಲ್ಲಿ ಅವರ ಸದಸ್ಯ ಒಬ್ಬ ಜೊತೆಗೆ ಬ್ರಿಟಿಷ್ ಪ್ರಧಾನ ಜೊತೆಗೆ ಏನಾದರೂ ಪದವಿ ವಾಪಸ್ ಹೋಗಿದ್ದಾರೆ. ಇವತ್ತು ನಾವು ದೇಶದ ಬಗ್ಗೆ ನೋಡುವುದು, ದೇಶ ಮಾಡೋದು, ಅಧಿಕಾರ ಬರ್ತದೆ ಹೋಗ್ತಿದೆ, ಸ್ಥಾನ ಬರ್ತದೆ ಹೋಗ್ತದೆ, ಎಲ್ಲ ಮುಖ್ಯ ಅಲ್ಲ. ನಾವೆಲ್ಲ ಸ್ಥಾನವನ್ನು ಇವತ್ತು ದೇಶವನ್ನ ನಮ್ಮ ವ್ಯಾಪಾರದರಿಗೆ, ನಮ್ಮ ಉದ್ಯೋಗಗಳಿಗೆ ಇದರ ಪರಿಣಾಮ ನಮ್ಮ ದೇಶದ ಮೇಲೆ ಏನೂ ಆಗಲ್ಲ ಅಂತೇಳಿ ಧೈರ್ಯ ಕೊಟ್ಟಿದ್ದಾರೆ, ಆತ್ಮವಿಶ್ವಾಸ ಕೊಟ್ಟಿದ್ದಾರೆ. ಇದು ಯಾವ ಪ್ರಧಾನಮಂತ್ರಿ ಮಾಡೋದು ಸಾಧ್ಯ? ಇವತ್ತು ಅಧಿಕಾರಕ್ಕೆ ಹುಡುಕಿರ್ತಕ್ಕಂಥದ್ದು ಬಹಳ ಪಕ್ಷಗಳು, ನಾನಾ ಪಕ್ಷಗಳು. ಕಾಂಗ್ರೆಸ್ ಬರ್ತಕ್ಕಂಥದ್ದು ನಮ್ಮ ಕೂತಿರ್ತಕ್ಕಂಥ ನಾವೆಲ್ಲರೂ ಕೂಡ ಗಂಟರೆ ಆಗಲಿ ಹೆಂಗರೆ ಆಗಲಿ
ಪಕ್ಷವನ್ನು ಗುರುತಿಸ್ತಾ ಬಂದಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತಹ ಇತಿಹಾಸದಿಂದ ಬರೆದುಕೊಂಡಿದೆ. ಬರೀ ಅಧಿಕಾರಗಾರ ಪಕ್ಷ ಬಂದಿದೆ. ಇವತ್ತು ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿದ್ದಾರೆ. ಅವರು ಅಧಿಕಾರ ಬಂದಿದೆ, ಅಧಿಕಾರ ತ್ಯಾಗ ಮಾಡಿ ಪ್ರಧಾನಮಂತ್ರಿ ಆಗುವಂತ ಆಗಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಅಧಿಕಾರವನ್ನು ದೇಶದ ಐಕ್ಯತೆ ಸಮಗ್ರತೆಗೆ ತನ್ನ ಜೀವನ ರಾಜೀವ್ ಗಾಂಧಿ ಪ್ರಧಾನಮಂತ್ರಿಗಳು ಅವರು ಕೂಡ ಅಮೆರಿಕದ ನೌಕಾಪಡೆ ಶ್ರೀಲಂಕಾ ಪ್ರಭಾವಳಿ ಪ್ರಯತ್ನಪಟ್ಟು ಅದರಿಂದ ಈ ರೀತಿ ಅವರು ಹೋದರು. ಆಗ ಅದನ್ನು ನಾವು ಅತ್ತೆಯನ್ನು ಕರ್ಕೊಂಡು ಗಂಡನ ಕರ್ಕೊಂಡು ಇಬ್ಬರು ತಪ್ಪಿ ಮಕ್ಕಳನ್ನು ತಗೊಂಡು ಸೋನಿಯಾ ಗಾಂಧಿ ಇವತ್ತು ಧೈರ್ಯವಾಗಿ ನಾನು ಅಧಿಕಾರ ನಾನು ಪ್ರಧಾನಮಂತ್ರಿ ಆಗಲ್ಲ ಅಂತ ಮತ್ತೊಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಪ್ರಧಾನಮಂತ್ರಿ ಮಾಡಿ ಈ ದೇಶವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಯಾವ ಪಕ್ಷದಲ್ಲಿ ಇದ್ದ ಜ್ಞಾನ